ಶಿವಮೊಗ್ಗ ನಗರದಲ್ಲಿ ಗೋಪಾಳದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರಸ್ತೆಯಲ್ಲಿ ಈಶ್ವರ್ ಕಾಂಡಿಮೆಂಟ್ಸ್ ಅಂತೇಳಿ ಕಾಂಡಿಮೆಂಟ್ಸ್ ಅಂಗಡಿಯನ್ನು ಇಟ್ಕೊಂಡಿದ್ರು. ಬ್ರೆಡ್ಡು, ಬೆನ್ನು, ಬಿಸ್ಕತ್ತು ಎಲ್ಲ. ಆದರೆ ಚಾಟ್ಸ್ ಮಾಡಿ ಸಲಹೆ ಕೊಟ್ಟಿದ್ದೆ ಶಿವಮೊಗ್ಗ ವಿರೂಪಾಕ್ಷ. ನೋಡಿ. ಹಲೋ, ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಇಲ್ಲಿ ಬಂದಿದ್ದೀನಿ ನೋಡಿ. ಸೂಪರಾಗಿರ್ತಕ್ಕಂಥ ಸಖತ್ತಾಗೆ ಚಿಕ್ಕದಾಗಿ ಚೊಕ್ಕದಾಗೆ ಪಾನಿಪುರಿ ಸ್ಟಾಲನ್ನು ಮಾಡ್ಕೊಂಡಿದ್ದಾರೆ. ಅವ್ರನ್ನ ಮಾತಾಡ್ಸೋಣಂತ ಬನ್ನಿ. ನೋಡಿ, ಮಸಾಲೆ ಮಂಡಕ್ಕಿ, ನರ್ಗೀಸ್ ಮಂಡಕ್ಕಿ ಎಲ್ಲ ಬೊಂಬಾಟ ಮಾಡ್ತಾರೆ. ಒಳ್ಳೆ ಖಾರ ಸೇವು, ಕಡಲೆಬೀಜ ಎಲ್ಲ ಹಾಕಿ ಚಕ್ಕ 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 ಮಂಡಕ್ಕಿ ಕಲ್ಸಿ ಕೊಡ್ತಾರೆ. ಅದ್ರ ಜೊತೆಗೆ ಮಸಾಲೆ ಪುರಿ, ದಹಿ ಪುರಿ ಎಲ್ಲ ಕೊಡ್ತಾರೆ. ನಾನು ಪಾನಿಪುರಿ ತಗೊಂಡೆ. ಪಾನಿಪುರಿನೆಲ್ಲ ರೆಡಿ ಮಾಡಿ ಸ್ವಚ್ಛಂದವಾಗಿ ಕೈಗೆ ಗ್ಲೌಸ್ ಹಾಕ್ಕೊಂಡು ಬೊಂಬಾಟಾಗಿತ್ತು. ಖಾರವಾಗಿ ಮಸಾಲೆನೂ ಅಷ್ಟೇ ಚಿಕ್ಕದಾಗಿ ಸ್ವಲ್ಪ ಮಾಡ್ಕೊಂಡ್ಯಾರೆ. ಬೊಂಬಾಟಾಗಿದೆ. ಎಲ್ಲ ಐಟಮ್ಗಳ್ನು ನೀಟಾಗಿ ಇಟ್ಕೊಂಡ್ಯಾರೆ ನೋಡಿ. ಸೂಪರಾಗಿ ಪಾನಿಪುರಿಯನ್ನು ರೆಡಿ ಮಾಡಿಕೊಟ್ಟಾರೆ. ಹಲೋ, ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಇಲ್ಲಿ ನಿಂತ್ಕೊಂಡು ಮಾತನಾಡ್ತಾ ಇದ್ದೀನಿ ನೋಡಿ. ಚಿಕ್ಕದಾಗಿ ಚೊಕ್ಕದಾಗಿ ದಂಪತಿಗಳು ಈ ಒಂದು ಚಾಟ್ಸ್ನ ಮಾಡ್ಕೊಂಡಾರೆ. ಮೊದಲು ಬರೀ ಕಾಂಡಿಮೆಂಟ್ಸ್ ಮಾಡ್ತಾಯಿದ್ರು. ನಾನೇ ಅವ್ರಿಗೆ ಸಲಹೆ ಕೊಟ್ಟೆ, ಮಸಾಲೆ ಮಂಡಕ್ಕಿ ಎಲ್ಲ ಮಾಡಿ ಪಾನಿಪುರಿ ಸಾಧ್ಯವಾದರೆ ಮಾಡಿರಿ ಅಂತ ಸಲಹೆ ಕೊಟ್ಟಿದ್ದೆ. ಅವರು ಒಪ್ಕೊಂಡು ಮಾಡ್ಯಾರೆ. ಅವರಿಗೆ ಪ್ರೋತ್ಸಾಹ ಕೊಡಿ. ಈ ವಿಡಿಯೋ